ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸೂಪರ್ ಆದ ಬ್ರೇಕ್ಫಾಸ್ಟ್ ರೆಸಿಪಿ ಕೊಟ್ಟೆ ಕಡುಬನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಹಲಸಿನ ಎಲೆಯಿಂದ ತಯಾರಿಸಿದ ಕೊಟ್ಟೆಯಲ್ಲಿ ಬೇಯಿಸಿ ಮಾಡಿದ ಈ ಕಡುಬು ಸಾಂಬಾರ್ ಹಾಗೂ ಹಿಂಗಿನ ಚಟ್ನಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಇದು ಬಿಸಿ ಬಿಸಿ ತಿಂದ್ರೇ ತುಂಬ ಟೇಸ್ಟಿ. ಹಾಗಾಗಿ ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ, ರಜಾ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಅಂದರೆ ಹಬ್ಬ ಹರಿದಿನಗಳಲ್ಲಿ ಸಾಮಾನ್ಯವಾಗಿ ಸೌತ್ ಕೆನರಾ ಉಡುಪಿ ಕಡೆ ಹೆಚ್ಚಾಗಿ ಇದನ್ನು ಮಾಡ್ತಾರೆ. ತುಂಬ ಸಾಫ್ಟಾಗಿ ಪರ್ಫೆಕ್ಟಾಗಿ ಈ ಕಡುಬು ಮಾಡಬೇಕಾದ್ರೆ ಈ ವಿಡಿಯೋದಲ್ಲಿ ಹೇಳಿದ ಟಿಪ್ಸನ್ನು ನೀವು ಫಾಲೋ ಮಾಡಿ. ಬನ್ನಿ, ಸಾಫ್ಟ್ ಹಾಗೂ ಸ್ಪಾಂಜಿ ಆದ ಹಲಸಿನ ಎಲೆಯಲ್ಲಿ ಬೇಯಿಸಿ ಮಾಡುವ ಕಡುಬು ತಯಾರಿಸುವ ವಿಧಾನ ನೋಡೋಣ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಅಂದರೆ ಬೇಳೆ ಹಾಗೂ ಅಕ್ಕಿ. ಇಲ್ಲಿ 1 ಪಾವಷ್ಟು ಅಂದರೆ ಸಾಧಾರಣ ಒಂದು 250 ಗ್ರಾಮ್ ಅಷ್ಟು ಉದ್ದಿನ ಬೇಳೆಯನ್ನು ಒಂದು ಪಾತ್ರೆಗೆ ಸೇರಿಸುವ. ನೀವು ಯಾವುದಾದ್ರೂ ಒಂದು ನಿರ್ದಿಷ್ಟ ಅಳತೆಯ ಕಪ್ಪನ್ನು ಬಳಸಿ ಎಲ್ಲ ಸಾಮಗ್ರಿಗಳನ್ನು ಅದರಲ್ಲೇ ಸೇರಿಸಿದರೆ ಪರ್ಫೆಕ್ಟ್ ಆದ ಕಡುಬನ್ನು ತಯಾರಿಸ್ಬೋದು. ಈಗ ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ಅದೇ ಪಾವು ಅಳತೆಯಲ್ಲಿ 3 ಪಾವಷ್ಟು ಅಂದರೆ ಸಾಧಾರಣ ಒಂದು 750 ಗ್ರಾಮ್ ಅಷ್ಟು ದೋಸೆ ಅಕ್ಕಿಯನ್ನು ಇದರಲ್ಲಿ ಸೇರಿಸ್ತಾ ಇದ್ದೇನೆ. ನೀವು ಇಡ್ಲಿ ರೈಸ್, ರೇಷನ್ ರೈಸ್ ಯಾವುದನ್ನು ಸಹ ಬಳಸ್ಬೋದು. ಆದರೆ ಸೇರಿಸಿದ ಪ್ರಪೋರ್ಷನ್ ಇದೆಯಲ್ಲ ಕರೆಕ್ಟಾಗಿರಬೇಕು. 1 ಪಾವು ಬೇಳೆಗೆ 3 ಪಾವಷ್ಟು ಅಕ್ಕಿ ಪರ್ಫೆಕ್ಟ್ ಆದ ಅಳತೆ. ಎರಡನ್ನೂ ಸಹ ಚೆನ್ನಾಗಿ 3-4 ಸಲ ನೀರು ಹಾಕಿ ತೊಳೆದು ಇದನ್ನು ನೆನೆಸಬೇಕು. ಒಂದು 5 ರಿಂದ 6 ಗಂಟೆಗಳ ಕಾಲ ಇದನ್ನು ನೆನೆಸಲಿಕ್ಕೆ ಇಡಬೇಕು. ಈಗ ನೋಡಿ, ಕರೆಕ್ಟಾಗಿ 6 ಅವರ್ಸ್ ನೆನೆಸಿದ್ದು ಆಗಿದೆ. ಪುನಃ ಅಕ್ಕಿ ಹಾಗೂ ಬೇಳೆಯನ್ನು 2 ಬಾರಿ ಚೆನ್ನಾಗಿ ತೊಳಿಬೇಕು. ಈ ರೀತಿ 2 ಬಾರಿ ತೊಳೆಯುವುದರಿಂದ ಕಡುಬು ಇದೆಯಲ್ಲ ತುಂಬ ಸಾಫ್ಟಾಗಿ ಬರ್ತದೆ ಹಾಗೂ ತುಂಬ ವೈಟಾಗಿ ಸಹ ಬರ್ತದೆ. ಈ ಟಿಪ್ಸನ್ನು ನೀವು ಅಗತ್ಯವಾಗಿ ಫಾಲೋ ಮಾಡಿ. ಈಗ ನೀರನ್ನು ಡ್ರೈನ್ ಮಾಡಿಟ್ಟಿದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ. ಮೊದಲಿಗೆ ನಾವು ಬೇಳೆಯನ್ನು ಗ್ರೈಂಡ್ ಮಾಡಬೇಕು. ನೀವು ಮಿಕ್ಸರ್ ಜಾರ್, ಗ್ರೈಂಡರ್ ಅಥವಾ ರುಬ್ಬುವ ಕಲ್ಲು ಯಾವುದನ್ನು ಸಹ ಬಳಸ್ಬೋದು. ಅದು ನೀರು ತುಂಬ ಸೇರಿಸಬಾರ್ದು. ಅಗತ್ಯಕ್ಕೆ ಅಂದರೆ ರುಬ್ಬಲು ಎಷ್ಟು ಬೇಕು ನೋಡಿ ಅಷ್ಟೇ ನೀರನ್ನು ಸೇರಿಸಬೇಕು. ಹಾಗೂ ಗಟ್ಟಿಯಾಗಿ ಹಾಗೂ ಸ್ಮೂತಾಗಿ ಇದನ್ನು ರುಬ್ಬಿಕೊಳ್ಳುವ. ನೋಡಿ, ಇಲ್ಲಿ ಬೇಳೆ ಒಂದು 90% ರುಬ್ಬಿದ್ದು ಆಗಿದೆ. ಈಗ ಡ್ರೈನ್ ಮಾಡಿಟ್ಟ ಅಕ್ಕಿಯನ್ನು ಇದರಲ್ಲಿ ಸೇರಿಸಬೇಕು. ಅಕ್ಕಿ ಸೇರಿಸಿದ ನಂತರ ಒಂದು 10 ನಿಮಿಷ ಇದನ್ನು ರುಬ್ಬಿದರೆ ಸಾಕು. ಸ್ವಲ್ಪ ತರಿಯಾಗಿರಬೇಕು. ಅಂದರೆ ಸಣ್ಣ ರವೆ ಇದೆಯಲ್ಲ, ಚಿರೋಟಿ ರವೆ, ಆ ಹದದಲ್ಲಿರಬೇಕು. ಹಿಟ್ಟು ರುಬ್ಬಿದ್ದನ್ನು ಒಂದು ಪಾತ್ರೆಯಲ್ಲಿ ಸೇರಿಸಿಟ್ಟಿದ್ದೇನೆ. ಈಗ ಇದನ್ನು ಓವರ್ನೈಟ್ ನಾವು ಫರ್ಮೆಂಟ್ ಮಾಡಬೇಕು. ಈಗ ನಾವು ಹಲಸಿನ ಎಲೆಯಿಂದ ಕೊಟ್ಟೆಯನ್ನು ತಯಾರಿಸುವ. ಎಲೆಗಳನ್ನು ಚೆನ್ನಾಗಿ ಕ್ಲೀನಾಗಿ ತೊಳೆದು ಒರೆಸಿಟ್ಟುಕೊಳ್ಳುವ. ಒಂದೇ ಸೈಜ್ನ 4 ಎಲೆಗಳನ್ನು ಒಟ್ಟು ಮಾಡಿ ಇಡಬೇಕು. ಈ ಥರದ ತೆಂಗಿನ ಗರಿಯ ಕಡ್ಡಿಯನ್ನು ತೊಳೆದಿಟ್ಟಿದ್ದೇನೆ. ಮೊದಲಿಗೆ 2 ಎಲೆಯನ್ನು ಒಂದರ ಮೇಲೆ ಒಂದಿಟ್ಟು 3ನೇ ಎಲೆಯನ್ನು ಅದರ ಮೇಲಿಟ್ಟು ಕಡ್ಡಿಯಿಂದ ಈ 3 ಎಲೆಗಳನ್ನು ಸಹ ಜೋಡಿಸಿಕೊಳ್ಬೇಕು. ಈ ರೀತಿ ರೆಡಿಯಾದ ಎಲೆಯ ಮೇಲೆ 4ನೇ ಎಲೆಯನ್ನು ಇಟ್ಟು ಜೋಡಿಸಿಕೊಳ್ಳುವ. ನೋಡಿ, 4 ಎಲೆಯನ್ನು ಜೋಡಿಸಿ ಇಲ್ಲಿ ಇಟ್ಟಿದ್ದೇನೆ. ಈಗ 1 ಎಲೆಯನ್ನು ಈ ರೀತಿಯಲ್ಲಿ ತೆಳದಿಂದ ಮಡಚಬೇಕು ಹಾಗೂ ಮೊದಲನೇ ಎಲೆಯನ್ನು ಅದರ ಹಿಂಭಾಗದಿಂದ ಕವರ್ ಮಾಡಿ ಜೋಡಿಸಿಕೊಳ್ಬೇಕು. ಈಗ ನೋಡಿ, 2ನೇ ಎಲೆಯನ್ನು ಮಡಚಿ 3ನೇ ಎಲೆಯ ಹಿಂಭಾಗದಿಂದ ಈ ಥರ ಕಡ್ಡಿಯಿಂದ ಜೋಡಿಸಿಕೊಳ್ಳುವ. ಇದೇ ರೀತಿ ಉಳಿದ ಎಲೆಗಳನ್ನು ಸಹ ಜೋಡಿಸಿ ಕೊನೆಯದಾಗಿ 4ನೇ ಎಲೆ ಹಾಗೂ 1ನೇ ಎಲೆಯನ್ನು ಅದೇ ರೀತಿ ಕಡ್ಡಿಯಿಂದ ನಾವು ಜೋಡಿಸಿಕೊಳ್ಬೇಕು. ನೋಡಿ, ಈ ರೀತಿ ಆಕಾರವನ್ನು ಕೊಡಬೇಕು. ಎಲ್ಲ ಎಲೆಗಳನ್ನು ಈ ರೀತಿ ಕಡ್ಡಿಯಿಂದ ಜೋಡಿಸಿ ಇಲ್ಲಿ ಕೊಟ್ಟೆಯನ್ನು ಮಾಡಿಟ್ಟಿದ್ದೇನೆ. ನೋಡಿ, ಹಲಸಿನ ಎಲೆಯ ಕೊಟ್ಟೆ ಇಲ್ಲಿ ರೆಡಿಯಾಗಿದೆ. ಇದೇ ರೀತಿ ಉಳಿದ ಎಲೆಗಳನ್ನು ಸಹ ಜೋಡಿಸಿ ಕೊಟ್ಟೆಯನ್ನು ಇಲ್ಲಿ ತಯಾರಿಸಿಟ್ಟಿದ್ದೇನೆ. ನೋಡಿ, ನೆಕ್ಸ್ಟ್ ಡೇ ಪಾತ್ರೆಯ ಮುಚ್ಚಳವನ್ನು ತೆಗೆದಿದ್ದೇನೆ. ಹಿಟ್ಟು ಚೆನ್ನಾಗಿ ಹುದುಗಿದೆ. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ರುಚಿಗೆ ಉಪ್ಪನ್ನು ಸೇರಿಸಿ ಪುನಃ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟು ಗಟ್ಟಿಯಾಗಿ ಈ ಹದದಲ್ಲಿರಬೇಕು. ಈಗ ರೆಡಿಯಾದ ಹಿಟ್ಟನ್ನು ಈ ಕೊಟ್ಟೆಯಲ್ಲಿ ಸೇರಿಸಬೇಕು. 1 ಎಲೆಯನ್ನು ಬೆಂಡ್ ಮಾಡಿ ಈ ರೀತಿ ಹಿಟ್ಟನ್ನು ಒಂದು 3-4 ಸ್ಪೂನಷ್ಟು ಇದರಲ್ಲಿ ಸೇರಿಸುವ. ಇದರಲ್ಲಿ ಪೂರ್ತಿಯಾಗಿ ಸೇರಿಸಬಾರ್ದು, ಒಂದು 3/4 ಭಾಗದಷ್ಟು ಸೇರಿಸಿದರೆ ಸಾಕು. ಇದೇ ರೀತಿ ಉಳಿದ ಕೊಟ್ಟೆಗಳಲ್ಲಿ ಸಹ ಹಿಟ್ಟನ್ನು ಸೇರಿಸಿ ಕಡುಬನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ಪ್ರೀಹೀಟ್ ಆದ ಸ್ಟೀಮರಲ್ಲಿ ಬೇಯಿಸಲಿಕ್ಕಿದೆ. ಉರಿ ಇದೆಯಲ್ಲ ಮೀಡಿಯಮಲ್ಲಿ ಇರಬೇಕು.
ಕಡುಬನ್ನು ಇದರಲ್ಲಿ ಇಟ್ಟು ಲಿಡ್ ಮುಚ್ಚಿ ಒಂದು 30 ನಿಮಿಷಗಳ ಕಾಲ ಇದನ್ನು ಹಬೆಯಲ್ಲಿ ಬೇಯಿಸಿಕೊಳ್ಳುವ. ಈಗ ಕರೆಕ್ಟಾಗಿ ಒಂದು 30 ಮಿನಿಟ್ಸ್ ನಂತರ ಫ್ಲೇಮನ್ನು ಆಫ್ ಮಾಡಿದ್ದೇನೆ. ಮುಚ್ಚಳವನ್ನು ತೆಗೆಯುವ. ಕಡುಬು ಇದೆಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಇದು ತಣಿಬೇಕು, ಹಾಗಾಗಿ ನಾನು ಇದನ್ನು ಕೆಳಗಿಟ್ಟಿದ್ದೇನೆ. ಒಂದು 2 ನಿಮಿಷ ಇದು ತಣಿಲಿ. ಈಗ ಇದನ್ನು ಎಲೆಯಿಂದ ಬಿಡಿಸಿಕೊಳ್ಳುವ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಇದೇ ರೀತಿ ಉಳಿದ ಕಡುಬನ್ನು ಸಹ ಬಿಡಿಸಿ ಇಲ್ಲಿಟ್ಟಿದ್ದೇನೆ. ಇದನ್ನೀಗ ಸರ್ವ್ ಮಾಡುವ. ಈ ಬದಿಯಲ್ಲಿ ಬಿಸಿ ಬಿಸಿ ತರಕಾರಿ ಸಾಂಬಾರು ರೆಡಿಯಾಗಿದೆ. ಸಾಂಬಾರು ಜೊತೆಗೆ ಈ ಕೊಟ್ಟೆ ಕಡುಬು ಇದೆಯಲ್ಲ ಸೂಪರ್ ಕಾಂಬಿನೇಷನ್. ಹಾಗಾಗಿ ಸಾಂಬಾರು ಹಾಗೂ ಹಿಂಗಿನ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಸೂಪರ್ ಟೇಸ್ಟಿ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಕೊಟ್ಟೆ ಕಡುಬು ನೀವೆಲ್ಲ ಇಷ್ಟಪಟ್ಟಿರ್ಬೋದು ಅಲ್ವಾ? ರಜಾ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಬಿಸಿ ಬಿಸಿಯಾದ ಈ ರೀತಿಯ ಕಡುಬನ್ನು ಮಾಡಿ ಮನೆ ಮಂದಿ ಜೊತೆಗೆ ಸವಿಯಿರಿ. ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.